but latest. Safe and service from the heart, we are committed to provide you honey. What's up, gang? Welcome to my channel. ಏನು ನೋಟಿಸ್ ಮಾಡಿದ್ದೀನಂದ್ರೆ ಈ ಫುಲ್ ಲಕ್ಕು ಹೆಂಗೆ ಸೊ ದಿಸ್ ಅಮೇಜಿಂಗ್ ದ ಓನ್ಲಿ ಇಂಪಾಸಿಬಲ್ ಜರ್ನಿ ಇಸ್ ದ ಒನ್ ಯು ನೆವರ್ ಬಿಗಿನ್ ಅಂತ ಟೋನಿ ರಾಬಿನ್ಸ್ ಅವ್ರು ಹೇಳಿದ್ದಾರೆ. ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್, ದಿಸ್ ಇಸ್ ಆರಾ ಆ್ಯಂಡ್ ನನ್ನ ಜೊತೆ ಇದ್ದಾರೆ ನನ್ನ ಹಸ್ಬೆಂಡ್ MC ಬಿಜ್ಜು. ಸೊ ಬೆಳಗ್ಗೆ 4:30ಗೆ ವಿ ರೀಚ್ ದ ಏರ್ಪೋರ್ಟ್ ಬಿಕಾಸ್ ವಿ ಆರ್ ಅರ್ಲಿ ಬರ್ಡ್, ಸೊ ಇಟ್ ವಾಸ್ ಈಸಿ ಫಾರ್ ಅಸ್. ದೆನ್ ಕಿಯಾಸ್ಕ್ ಹತ್ರ ಹೋಗ್ಬಿಟ್ಟು ಸೆಲ್ಫ್ ಚೆಕ್ ಇನ್ ಮಾಡ್ಕೊಂಡ್ವಿ ಆ್ಯಂಡ್ ದೆನ್ ವಿ ಗಾಟ್ ಆರ್ ಬೋರ್ಡಿಂಗ್ ಪಾಸಸ್. ಆಮೇಲೆ ಚೆಕ್ ಇನ್ ಬ್ಯಾಗೇಜ್ ಹತ್ರ ಹೋದ್ವಿ ಆ್ಯಂಡ್ ವಿ ಗೇವ್ ಅವರ್ ಚೆಕ್ ಇನ್ ಬ್ಯಾಗೇಜ್ ಆ್ಯಂಡ್ ದೆನ್ ಅಲ್ಲಿ ಟ್ಯಾಗ್ ಎಲ್ಲ ಮಾಡಿಸ್ಕೊಂಡು ದೆನ್ ಸೆಕ್ಯೂರಿಟಿ ಎಲ್ಲ ಮಾಡಿಸ್ಕೊಂಡ್ವಿ ಆ್ಯಂಡ್ ಯು ನೋ ಲೈಕ್ ಹೌಸ್ ದ ಡ್ರಿಲ್ ಇನ್ ದ ಏರ್ಪೋರ್ಟ್, ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅದಾದಮೇಲೆ ವಿ ಜಸ್ಟ್ ಕೆಪ್ಟ್ ಹ್ಯಾವಿಂಗ್ ಫನ್ ಜಸ್ಟ್ ಸ್ಟಾರ್ಟಿಂಗಿಂದನೇ ಹಿಡಿದು ಆ್ಯಸ್ ಸೂನ್ ಆಸ್ ವಿ ಎಂಟರ್ಡ್ ದ ಏರ್ಪೋರ್ಟ್ ವಿ ಲೈಕ್ ವರ್ಕಲ್ಲಾಗಿ ಹೋಗ್ತಾ ಇದ್ದೀವಿ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ಆಲ್ಸೋ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಐಟಿನರಿ ಆ್ಯಂಡ್ ಏನು ಮಾಡಬೇಕು ಏನಿಲ್ಲ ಅದು ಇದು ಅಂತ. ಸೊ Whoever that checking lady is. No, thank you for your service. ಸೊ ನಮಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು ಬೆಳಗ್ಗೆನೆ. ವಿ ಡಿನ್ ವಾಂಟೆಡ್ ಟು ರೀಚ್ ತಿರುವನಂತಪುರಂ ಆ್ಯಂಡ್ ದೆನ್ ಹ್ಯಾವ್ ಬ್ರೇಕ್ಫಾಸ್ಟ್. ಸೊ ಅದಕ್ಕೆ ಬೇಗ ಹೋಗಿ ನಾವು ತಿಂಡಿ ಮಾಡಿದ್ವಿ ಸೌತ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಆ್ಯಂಡ್ ದೆನ್ ಅಷ್ಟರಲ್ಲೇ Anyways, we are here now. That's what matters. Late but latest. Last people. ಸೊ ಬೇಗ ಓಡಿ ನಾವು ವಿ ಬೋರ್ಡೆಡ್ ದ ಫ್ಲೈಟ್ ಫೈನಲಿ ಆ್ಯಂಡ್ ವಿ ವರ್ ಸೂಪರ್ ಹ್ಯಾಪಿ. ಆ್ಯಂಡ್ ದೆನ್ ನಮಗೆ ಆ್ಯಕ್ಚುಲಿ ಏನಕ್ಕೆ ಕಾಲ್ ಬಂದಿತ್ತು ಅಂದರೆ ಅನೌನ್ಸ್ಮೆಂಟ್ ಆಯಿತು ಅಂದರೆ ಬೋರ್ಡಿಂಗ್ ಅನೌನ್ಸ್ಮೆಂಟ್, ಬಿಕಾಸ್ ನಾವು ಆಪ್ಷನ್ ತೊಗೊಂಡಿದ್ವಿ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಕಿ ಇಫ್ ವಿ ಗಿವ್ ಸಮ್ ಎಕ್ಸ್ಟ್ರಾ ಲೈಕ್ ಸಮ್ 300 rupees ಸಮಥಿಂಗ್, ಈವನ್ ಇಫ್ ವಿ ಮಿಸ್ ಆ ಫ್ಲೈಟ್ ಅವ್ರು ನಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅಂತಿತ್ತು. ಸೊ ವಿ ಹ್ಯಾಡ್ ಟೇಕನ್ ದ್ಯಾಟ್. ಸೊ ಅದಕ್ಕೆ ಅವರು ಕಾಲ್ ಮಾಡಿದರು ನಮಗೆ. ಬಟ್ ಇಟ್ ವಾಸ್ ನೈಸ್ ಟು ಹಿಯರ್ ಅವರ್ ನೇಮ್ಸ್ ಇನ್ ಫುಲ್ ದೊಡ್ಡ ಸ್ಪೀಕರಲ್ಲಿ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನನಗಂತೂ ಆಬ್ವಿಯಸ್ಲಿ ಐ ಆಪ್ಟೆಡ್ ಫಾರ್ ವಿಂಡೋ ಸೀಟ್. ಸೊ ಐ ವಾಸ್ ಎಂಜಾಯಿಂಗ್ ದ ವ್ಯೂ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಓ ಮೈ ಗಾಡ್. ವೆಸ್ಟರ್ನ್ ಘಾಟ್ಸ್ ನಾನು ಇಷ್ಟು ಸಖತ್ತಾಗಿದೆ ಅಂತ ನಾನು ಇವಾಗೇ ನೋಡಿದ್ದು. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಜರ್ನಿ ಟು ಕೇರಳ, ಟು ವರ್ಕಲಾ. Safe and service from the heart, we are committed to provide you honey. We are comfortable journey. Your cooperation with our full instructions and will provide you a pleasant journey as your travel companion. ನೋಡಿ ಈ ಥರ ಬಿಜ್ಜು ಎಲ್ಲ ಲೋಕದ ಎಲ್ಲ ದೇವ್ರುಗಳನ್ನ ನೆನೆಸ್ಕೊಂಡು ಪ್ರೇ ಮಾಡ್ತಾಯಿದ್ರು ದ್ಯಾಟ್ ನಮ್ಮ ಜರ್ನಿ ಸೇಫ್ ಆಗಿರಬೇಕು ಅಂತ. ಸೊ ತುಂಬ ಎಂಜಾಯ್ ಮಾಡಿದ್ವಿ ನಾವು ಫ್ಲೈಟಲ್ಲಿ ಕೂಡ. ಹಿ ವಾಸ್ ಕ್ರ್ಯಾಕಿಂಗ್ ಲಾಟ್ ಆಫ್ ಜೋಕ್ಸ್ ಆ್ಯಂಡ್ ಐ ವಾಸ್ ಲಾಫಿಂಗ್ ಆ್ಯಂಡ್ ಅರ್ಧ ಟೈಮ್ ಅಂತೂ ನಾನು ಹೊರಗಡೆನೇ ನೋಡ್ತಾ ಇದ್ದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಫೈನಲಿ ವಿ ಸಾ ದಿಸ್ ಬ್ಯೂಟಿಫುಲ್ ಬೀಚ್ ಆ್ಯಂಡ್ ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ಅಲ್ಲಿ ನೋಡಿ ಶ್ಯಾಡೋ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ. ಶ್ಯಾಡೋ. ಸೊ ಫೈನಲಿ ವಿ ಆರ್ ಲ್ಯಾಂಡಿಂಗ್. Anita. ವೆಲ್ಕಮ್ ಟು ತಿರುವನಂತಪುರಂ. ಅಯ್ಯೋ ಇವರೆಲ್ಲ ಹೋಗ್ಬಿಟ್ರು, ಇಲ್ಲೇ ಇದ್ರಲ್ಲ ಹಿಂದೆ. ಓ ಮೈ ಗಾಡ್, ಯಾ ದೇರ್ ಹಿ ಈಸ್. ಸೊ ಗೈಸ್, ಈಗಷ್ಟೇ ಏರ್ಪೋರ್ಟಿಂದ ಇಳ್ಕೊಂಡು ಬಂದ್ವಿ ಒಂದು ಟೀ ಬ್ರೇಕ್ಗೋಸ್ಕರ. ಆ್ಯಂಡ್ ಏನು ನೋಟಿಸ್ ಮಾಡಿದ್ದೀನಂದರೆ ಇಲ್ಲಿ ಜನ ತುಂಬ ಕಮ್ಮಿ ಇದ್ದಾರೆ. ಸೊ ಇಟ್ ಫೀಲ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ನೈಸ್. ಸಿ ಕ್ಯಾಪಿಟಲ್ ಸಿಟಿ ಆದರೂ ಕೂಡ ಇಟ್ಸ್ ಲೆಸ್ ಪಾಪ್ಯುಲೇಟೆಡ್, ವಿಚ್ ಇಸ್ ಗುಡ್. ಸೊ ಇವಾಗ ಹೊಡ್ತಾ ಇದ್ದೀವಿ ಬೇರೆ ಜಾಗಕ್ಕೆ. ಆ್ಯಂಡ್ ದಿಸ್ ಇಸ್ ಅವರ್ ಕ್ಯಾಬ್ ಆ್ಯಂಡ್ ದ್ಯಾಟ್ಸ್ ಅವರ್ ಡ್ರೈವರ್ ಗಿರೀಶ್. ಲೆಟ್ಸ್ ಗೋ. ಸರ್ ಹಾಯ್. ಸೊ ನಾವು 80% ಆಫ್ ದ ಜರ್ನಿ ಬೀಚ್ ಹತ್ರದಿಂದನೇ ಟ್ರಾವೆಲ್ ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ರೋಡ್ ಇಸ್ ಅಡ್ಜಸೆಂಟ್ ಟು ದ ಬೀಚ್. ಇಟ್ ಇಸ್ ಸೋ ಬ್ಯೂಟಿಫುಲ್. ನೀವು ತುಂಬ ಎಂಜಾಯ್ ಮಾಡ್ಬೋದು ನೀವು ಕಾರ್ ಡ್ರೈವ್ ತೊಗೊಂಡ್ರೆ. ಐ ಡೋಂಟ್ ಥಿಂಕ್ ಸೊ ನಾವು ಟ್ರೈನಲ್ಲಿ ಹೋದರೆ ಇದೆಲ್ಲ ನಮಗೆ ನೋಡೋಕ್ಕೆ ಅವಕಾಶ ಸಿಗ್ತಿತ್ತು ಅಂತ. ಬಟ್ ವಿ ಆರ್ ಲೈಕ್
ತುಂಬ ಥಾಟ್ಫುಲಿ ಏನೋ ಆರ್ಗನೈಸ್ ಮಾಡಿದ್ದಿದೆಲ್ಲ. ಆ್ಯಂಡ್ ಅದೇ ಇಲ್ಲಿಂದೆಲ್ಲ ಲೈಫ್ ಸ್ಟೈಲ್ ನೋಡೋಕ್ಕೂ ಕೂಡ ನಮಗೆ ಸಿಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ 80% ಅಂತ ಹೇಳಿದ್ನಲ್ವಾ, ಮಿಕ್ಕಿದ್ದು ಲೈಕ್ ಸಿಟಿ ಒಳಗಡೆಯಿಂದ ಎಲ್ಲ ಹೋಗ್ತಾರೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಮತ್ತೇನು, ಹಾಂ, ಇವಾಗ ಆಲ್ಮೋಸ್ಟ್ ಅದು ಕ್ಲಿಫ್ ಏರಿಯಾ ಸ್ಟಾರ್ಟ್ ಆಗ್ತಿದೆ. What is that? And for this vlog we are using Wook Air Mic wireless microphone, non-sponsored, so ಜಾಸ್ತಿ ಶಾರ್ಟ್ ಔಟ್ ಇಲ್ಲ, ಕಡಿಮೆ ಶಾರ್ಟ್ ಔಟ್. What's up, gang? Welcome to my channel, guys. It's on my channel. What a scene! I want to take a picture. So this side is the sea. ನಿಂಗೆ ನೀವು ಈ ಕಡೆ ತಿರುಗಿದ್ರಿ ಅಂದ್ರೆ this side is the lake. And crazy ಜಾಗ ಅನ್ಬೋದು. ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಇಲ್ಲಿ ಬೋರ್ಡ್ ಆ್ಯಂಡ್ ಅನ್ಸತ್ತೆ ಈ ಬೋಟ್ ನೋಡಿ ಅಂತ ಸಕ್ಕರ್ ಇಷ್ಟ ಆಯ್ತು. ಗೋ ಟು ದ ಲೇಕ್. ಏ ರತ್ನ ಪಕ್ಷಿ, ಲಕ್ಕಿ ಇವತ್ತು ಫುಲ್ ಲಕ್. ಹೆಂಗೆ ಲಕ್ ನಮ್ ಹಿಂದೆನೆ ಬರುತ್ತೆ ಯಾವಾಗ್ಲೂ. ಐಶಾನ್ಯ ಆದ್ರೆ ವಾವ್ ಅನ್ನೋರು. ರತ್ನ ಪಕ್ಷಿ, ಥ್ಯಾಂಕ್ಸ್ ಫಾರ್ ದ ಲಕ್. ಸೊ ಬ್ರಿಡ್ಜ್ ಹತ್ರ ಬ್ಯೂಟಿಫುಲ್ ಬೋಟ್ ಆ್ಯಂಡ್ ಬ್ಯೂಟಿಫುಲ್ ಸೀನ್ ನೋಡಿಬಿಟ್ಟು ನಮ್ಮ ಪ್ರಯಾಣ ಕಂಟಿನ್ಯೂ ಮಾಡಿದ್ವಿ. ಇನ್ನೇನು ಐ ಥಿಂಕ್ ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ಬರುತ್ತೆ ಅನಿಸುತ್ತೆ ವರ್ಕಲ. ಬಟ್ ನಾವು ವಿವರ್ ಸ್ಟಿಲ್ ಇನ್ ಟ್ರಿವಾಂಡ್ರಮ್ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಚರ್ಚಸ್ ಎಲ್ಲ ನೋಡ್ತಾ ಇದ್ವಿ. ಈಚ್ ಆ್ಯಂಡ್ ಎವ್ರಿ ಚರ್ಚ್ ಹ್ಯಾಡ್ ಸಚ್ ಇನ್ಕ್ರೆಡಿಬಲ್ ಆರ್ಕಿಟೆಕ್ಚರ್. ಆ್ಯಂಡ್ ನಮ್ಮ ಡ್ರೈವರ್ ಗಿರೀಶ್ ಅವರು ಪ್ರತಿಯೊಂದು ಚರ್ಚ್ ಬಗ್ಗೆನೂ ಹೇಳ್ತಾ ಇದ್ರು. So many of the churches were like hundreds of years old. ನಾವು ಜೀಸಸ್ಗೆ ನೋಡಿದ್ವಿ, ಮೇರಿಗೆ ನೋಡಿದ್ವಿ, ಆ್ಯಂಡ್ ಇಟ್ ವಾಸ್ ಫನ್. ಲೈಕ್ ರಿಯಲಿ ಅಟ್ಲೀಸ್ಟ್ ಒಂದು 10 to 15 ಅಥವಾ ಮೇ ಬಿ 20, more than 20 ಚರ್ಚಸ್ ನೋಡಿರ್ಬೇಕು ನಾವು. ಜಸ್ಟ್ ಒಂದು 140 ನಾಟ್ ಇವನ್ 40, ಲೈಕ್ 20 ಕಿಲೋಮೀಟರ್ ಸ್ಟ್ರೆಚಲ್ಲಿ. ಸೊ ದಿಸ್ ಇಸ್ ದ ಫೋರ್ಟ್. ಬಟ್ ಇದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಒಳಗಡೆ ಹೇಗಿದೆ ಅದೆಲ್ಲ ಅಂತ. ಸಿನ್ಸ್ ದಿಸ್ ವಾಸ್ ದ ಫಸ್ಟ್ ಡೇ ವಿ ಡಿಂಟ್ ಕವರ್ ದಿಸ್ ಬಿಕಾಸ್ ನಮ್ಮ ಐಟಿನರಿಯಲ್ಲಿ ದಿಸ್ ಇಸ್ ನಾಟ್ ಆನ್ ಆರ್ ಫಸ್ಟ್ ಡೇ, ಇಟ್ ವಾಸ್ ಆನ್ ಆರ್ ಲಾಸ್ಟ್ ಡೇ. ಎಲ್ಲ ಎಪಿಸೋಡ್ಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ. ಸೊ ಲೆಟ್ಸ್ ಗೋ. ಸೊ ನಮ್ಮ ಜರ್ನಿ ಹೀಗೆ ನಡೀತಾ ಇತ್ತು. ಮೊದಲಲ್ಲಿ ಲೈಕ್ ಸೀಯಿಂಗ್ ಸಚ್ ಬ್ಯೂಟಿಫುಲ್ ಕೆನಾಲ್ಸ್, ಟ್ರೀಸ್, ಇಷ್ಟು ಗ್ರೀನ್ರಿ ಇತ್ತು. ಅಂದರೆ ವಿ ವೆಂಟ್ ಆನ್ ಶೋಲ್ಡರ್ ಸೀಸನ್ ಅಂದರೆ ಇಟ್ಸ್ ನಾಟ್ ಲೈಕ್ ಆಫ್ ಸೀಸನ್ ಅಥವಾ ಆನ್ ಸೀಸನ್ ಅಲ್ಲ, ಅದು ಇಟ್ಸ್ ಇನ್ ಬಿಟ್ವೀನ್. ಸೊ ಆ ಸೀಸನಲ್ಲಿ ಹೋಗಿದ್ವಿ ನಾವು. ಆ್ಯಂಡ್ ಲಕ್ಕಿಲಿ ಟೆಂಪ್ರೇಚರ್ ವಾಸ್ ಮೈಲ್ಡ್, ನಾಟ್ ಟೂ ಮೈಲ್ಡ್, ಬಟ್ ನಮಗೆ ಕಂಫರ್ಟಬಲ್ ಆಗೋ ಥರ ಇತ್ತು. ಸೊ ವಿ ವಿಲ್ ಲಕ್ಕಿ. God, ಇಷ್ಟೊಂದು ಗ್ರೀನರಿ, just living just beside the ocean. ಮಜಾನಿ ಲೈಫ್. ಹೌದು. Oh my God.
ಫುಲ್ ಕ್ಲಿಫ್ ಮೇಲೆನೆ ಇರೋದು, ಫುಲ್ ಪಕ್ಕದಲ್ಲೇನೆ. So yeah guys, finally we are almost near the place where we are going to stay. ಬಂದ್ವಿ ನಮ್ಮ ಸ್ಟೇಗೆ. ಸೊ ನಾವು ತುಂಬ ಬೇಗನೆ ರೀಚ್ ಆಗಿದ್ವಿ. ಸೊ ನಮ್ಮ ಚೆಕ್ಕಿಂಗ್ ಟೈಮ್ ಇನ್ನೂ ಆಗಿರಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಪಕ್ಕದಲ್ಲೇ ಹಿಂಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ಬಿಟ್ಟು ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಆರ್ ನೇಬರ್ಹುಡ್ ಆ್ಯಂಡ್ ವಿ ಫೌಂಡ್ ದಿಸ್ ಬ್ಯೂಟಿಫುಲ್ ಕ್ಯಾಫೆ adjacent to the beach, and ನಾವು ಬೀಚ್ ವ್ಯೂ ನೋಡಿಕೊಂಡು ನಮ್ಮ ಕಾಫಿ ಆ್ಯಂಡ್ ದ ಕೋಕೋನಟ್ ಮಿಲ್ಕ್ ಆ್ಯಂಡ್ ಡೆಸರ್ಟ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಸೊ ಹಿಂಗೆ ವಾಕ್ ಮಾಡ್ತಾ ಇದ್ವಿ. ವಾಕ್ ಮಾಡ್ತಾ ನೋಡಿ ಬಿಸಿಲು ಇದೆ, ಮಳೆ ಕೂಡ ಬರ್ತಾ ಇದೆ. ಓ ಮೈ ಗಾಡ್, ಐ ಡಿಂಟ್ ರಿಯಲಿ ಎಕ್ಸ್ಪೆಕ್ಟ್ ಈ ಥರ ಇರುತ್ತೆ ಅಂತ, ಬಿಕಾಸ್ ಐ ವಾಸ್ ಲೈಕ್ ಓ ಬಿಸಿಲು ಇರ್ಬೋದೇನೋ ಅಂತ. ಬಿಸಿಲಿದೆ ಬಟ್ ತಂಪು ಕೂಡ ಇದೆ. ಅಮೇಜಿಂಗ್. ಆಲ್ಮೋಸ್ಟ್ ಲೈಕ್ 2 to 3 kilometers ನಾವು ವಾಕ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆನ್ ದ ಕ್ಲಿಫ್. ಆ್ಯಂಡ್ ನಿಮ್ಗೇನಾದರೂ ಲೈಕ್ ನಾನು ಹಾಕ್ಕೊಂಡಿರೋ ಬಟ್ಟೆ ಇಷ್ಟ ಆಯಿತು ಅಂದರೆ ಐ ಜಸ್ಟ್ ಗೋನಾ ಟೆಲ್ ಯು ವೇರ್ ಐ ಬಾಟ್ ದಿಸ್. ಸೊ ಮೈ ಟ್ರ್ಯಾಕ್ ಪ್ಯಾಂಟ್ಸ್ ಆರ್ ಫ್ರಮ್ Intune and my t-shirt is from Commercial Street. I don't remember the shop. Sorry. But next time I'll definitely put the link. And yeah, we were walking and ಮಳೆ ಬರ್ತಾ ಇತ್ತು, ನೀವು ಕೇಳಿಸ್ಕೊಂಡ್ರಲ್ಲ ಆವಾಗಲೇ. ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್. ಲುಕ್ ಎಟ್ ದ ಪ್ಲೇಸ್. ಓ ಮೈ ಗಾಡ್, ಲುಕ್ ಎಟ್ ದಿಸ್ ಪ್ಲೇಸ್. ಇವರು ಇಲ್ಲಿ ಬಂದ್ಬಿಟ್ಟು ಲೈಕ್ ಆಲ್ಮೋಸ್ಟ್ ಲೈಕ್ 9 ಕಾಟೇಜಸ್ ಇದೆ. ದೇ ಹ್ಯಾವ್ ಸಚ್ ಹ್ಯೂಜ್ ಪ್ರಾಪರ್ಟಿ. ನಾವಿದ್ದಿದ್ದು ಬೀಚ್ ರೆಸಾರ್ಟಲ್ಲಿ ಆ್ಯಂಡ್ ಇದು ಕಾಟೇಜಸ್ ಆ್ಯಂಡ್ ದ ಎಂಟೈರ್ ಪ್ರಾಪರ್ಟಿ ಬಿಲಾಂಗ್ಡ್ ಟು ಮಾಡತ್ತಿಲ್. ಲುಕ್ ಎಟ್ ದ ವ್ಯೂ. there were so many hammocks ಆ್ಯಂಡ್ ನಾವು ಊಟ ಎಲ್ಲ ಮಾಡಿಬಿಟ್ಟು ಇಲ್ಲೇ ರಿಲ್ಯಾಕ್ಸ್ ಮಾಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ದ ಆ್ಯಂಬಿಯನ್ಸ್ ವಾಸ್ ಸೋ ಬ್ಯೂಟಿಫುಲ್. ಸೊ ನಾವಿಲ್ಲಿ ಬಂದಿದ್ದ ತಕ್ಷಣನೇ ನಮ್ಮ ಈ ಪ್ರಾಪರ್ಟಿ ಓನರ್ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಹಿ ವಾಸ್ ಸಚ್ ಅ ಫನಿ ಗಾಯ್. ಆ್ಯಂಡ್ ಹಿ ವಾಸ್ ಲೈಕ್, ಹೇ ಇದು ನಮ್ಮದು ಪ್ರಾಪರ್ಟಿ ಅನ್ಕೊಳ್ಬಿಡಿ, ನಿಮ್ಮದೇ ಅನ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ he was really nice guy. And ಈ ಕಾಟೇಜಸ್ ಆ್ಯಂಡ್ ರೆಸಾರ್ಟ್ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರದ್ದು ಲಿಂಕ್. ನೀವು ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು, ಬಿಕಾಸ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. Of course, there are a lot of other beautiful places, but this is where we are going to stay for 5 days. Welcome to Madattil Beach Resort. ನಮ್ಗೆ ಬಂದ್ಬಿಟ್ಟು ಅಲ್ಲಿ ಮೇಲೆ ಇರೋದು ನಮ್ಮ ರೂಮ್. ಸೊ I'll just show you ಹೆಂಗಿದೆ ರೆಸಾರ್ಟ್ ವ್ಯೂ. ಸೊ ಇದು ಹಿಂಗೆ ನೀವು ಸ್ಟೆಪ್ಸಿಂದ ನಡ್ಕೊಂಡು ಬಂದರೆ ಜಸ್ಟ್ ಔಟ್ಸೈಡ್ ಓನ್ಲಿ ಹಿಂಗೆ ನೋಡಿ ಬೀಚ್ ಇರೋದು. ಓ ಮೈ ಗಾಡ್, ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಪ್ರಾಪರ್ಟಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇ ಹ್ಯಾವ್ ಲಾಟ್ ಆಫ್ ಲವ್ಲಿ ಪ್ಲ್ಯಾನ್ಸ್. ಗೊತ್ತು ನನಗೆ ಪ್ಲ್ಯಾನ್ಸ್ ಎಷ್ಟು ಇಷ್ಟ ಅಂತ. ಸೊ ನೀವು ಬೀಚಲ್ಲಿ ಹೋಗಿ ಆಟ ಆಡ್ಕೊಂಡು ಬಂದರೆ ನೀವು ಇಲ್ಲೇ ಶವರ್ ಮಾಡ್ಬೋದು. ಸೊ ಶವರ್ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. Very thoughtful. And nice garden, nice view. Let us some coffee ಕುಡಿಬೋದು. Look at this. So this is our room. ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. Look at that. Oh my God.
ಸಕ್ಕದಾಗಿದೆ ವ್ಯೂ. ಓ ಮೈ ಗಾಡ್. So that's given a nice bed, this TV with nice furniture, and a small dining or like a sitting area, and then fridge and wardrobe. And this is a washroom. It's quite nice. ಸೊ ಇಲ್ಲಿ ನೀವು ಬಂದಮೇಲೆ ನೋಡಿ, ದಿಸ್ ಇಸ್ ಲೈಕ್ ದಿಸ್. ವಾವ್, ಐ ಡೈ ಫಾರ್ ಸಚ್ ವ್ಯೂಸ್. ನೋಡಿ, ಎಂಟೈರ್ ಪ್ರಾಪರ್ಟಿ ಈ ಥರ ಕಾಣಿಸುತ್ತೆ. ಸೊ ರೂಮಲ್ಲಿ ಬೇಗ ಬೇಗ ಸೆಟ್ಲ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಮಗೆ ಲಂಚ್ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ವಿ ವರ್ ಸೋ ಹಂಗ್ರಿ ಆ್ಯಂಡ್ ವಿ ಗಾಟ್ ಅ ಕಾಲ್ ಫ್ರಮ್ ದ ರೆಸ್ಟೋರೆಂಟ್ ಸೇಯಿಂಗ್ ದ್ಯಾಟ್ ಫುಡ್ ಈಸ್ ರೆಡಿ. ಸೊ ನಾವು ಹೋದ್ವಿ ಆ್ಯಂಡ್ ಮಾಡತ್ತಿಲ್ಲ ಅವರ ರೆಸ್ಟೋರೆಂಟ್ ಹೆಸರು ಬಂದುಬಿಟ್ಟು ಆಲ್ಮಂಡ್ ರೆಸ್ಟೋರೆಂಟ್ ಅಂತ. ಹೋದ್ವಿ ಆ್ಯಂಡ್ ವಿ ವರ್ ಈಟಿಂಗ್ ದ ಫುಡ್. ಇಟ್ ವಾಸ್ ಸೋ ಯಮ್ಮಿ, ಸೋ ಡೆಲಿಷಿಯಸ್ ವಿತ್ ದ ಗ್ರೇಟ್ ವ್ಯೂ ಇನ್ ಫ್ರಂಟ್ ಆಫ್ ಅಸ್. ವಾವ್. ನಾವು ಆರ್ಡ್ರ್ ಮಾಡಿದ್ದು ಕೇರಳ ಸ್ಟೈಲ್ ಫಿಶ್ ಕರಿ ಆ್ಯಂಡ್ ಪರಾಟಾಸ್ ಆ್ಯಂಡ್ ಕೇರಳ ಸ್ಟೈಲ್ ಬಿರಿಯಾನಿ ಆ್ಯಂಡ್ ಎವ್ರಿಥಿಂಗ್ ವಾಸ್ ಅಮೇಝಿಂಗ್. ಹೊಟ್ಟೆ ತುಂಬ ಆರಾಮಾಗಿ ಊಟ ಮಾಡಿಕೊಂಡು ಆ್ಯಂಡ್ ದೆನ್ ವಿ ಕೇಮ್ ಟು ದಿಸ್ ಹ್ಯಾಮಕ್ ಆ್ಯಂಡ್ ವಿ ವರ್ ಚಿಲ್ಲಿಂಗ್. ಆವಾಗ ಒಂದು ಉಪ್ಪಿ ಅವ್ರು ಹೇಳಿದ್ದು ಒಂದು ಮಾತು ನೆನಪಾಯಿತು, ಹೇಳ್ಕೊಳಕ್ಕೆ ಒಂದೂರು ತಲೆ ಮೇಲೆ ಒಂಚೂರು ಅಂತ. ಅಷ್ಟು ಬ್ಯೂಟಿಫುಲ್ ಫೀಲಿಂಗ್ ಇತ್ತು. ಐ ಸ್ವೇರ್ ಟು ಗಾಡ್, ಇಟ್ ವಾಸ್ ಸೋ ನೈಸ್. ಲುಕ್ ಎಟ್ ದ ಈವ್ನಿಂಗ್ ವ್ಯೂ ಫ್ರಮ್ ಅವರ್ ಬಾಲ್ಕನಿ. ಓ ಮೈ ಗಾಡ್, ಸಕ್ಕದಾಗಿತ್ತು. ಸೊ ನಾವು ಇದೇ ಟೈಮಲ್ಲಿ ಸನ್ಸೆಟ್ ನೋಡಿ ಬೇಗ ಬೇಗ ರೆಡಿಯಾಗಿ ಹೊರಗಡೆ ಹೋದ್ವಿ. ಆ್ಯಂಡ್ ಅದೆಲ್ಲ ನಿಮಗೆ ಎಪಿಸೋಡ್ 2 ಗೊತ್ತಾಗುತ್ತೆ, ಬಿಕಾಸ್ ವಿ ಆರ್ ಸ್ಟಿಲ್ ಇನ್ ದ ಡೇ 1. ನಾವು ಡೇ 1 ಇನ್ನೂ ಫಿನಿಷ್ ಮಾಡಿಲ್ಲ. ನೋಡಬೇಕಂದ್ರೆ ಸ್ಟೇ ಟ್ಯೂನ್ಡ್ ಆ್ಯಂಡ್ ಪ್ಲೀಸ್ ಶೋ ಸಮ್ ಲವ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. So this is sunset. So finally ಸಿಕ್ತು. I like this dress. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎವರ್. ಎಂತ ಯಾವ ಕಡೆನೂ ಆಗಿಲ್ಲ ಮ್ಯಾನ್.